ನಡೀತಾ ಇದೆ. ನಾನೀಗ BGS ಫ್ಲೈಓವರ್ ನಲ್ಲಿ ಇದ್ದೀನಿ. ಇಲ್ಲಿಯ ಚಿತ್ರಾವಳಿಯನ್ನ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ರಘು ನಿಮಗೆ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಇದು ಸಾಕಷ್ಟು ಏರಿಯಾಗಳಿಂದ KR ಮಾರ್ಕೆಟ್ ಅನ್ನ ಕನೆಕ್ಟ್ ಆಗುವಂತಹ ರಸ್ತೆ. ಅಂದ್ರೆ ನೀವು ಗಮನಿಸ್ತಾ ಇರಬಹುದು, ಈ ಫ್ಲೈಓವರ್ ಅಲ್ಲಿ ಸಾಕಷ್ಟು ಬಸ್ಗಳ ಓಡಾಟ ಆಗುತ್ತೆ, ಸಾಕಷ್ಟು ವಾಹನಗಳ ಓಡಾಟ ಆಗುತ್ತೆ. ಇಂತಹ ಒಂದು ಫ್ಲೈಓವರ್ ಅಲ್ಲಿ ಒಂದು ದೊಡ್ಡ ಗುಂಡಿ ಬಿದ್ದಿದೆ. ಅದು ಕೂಡ ಇಳಿಯುವಂತಹ ಜಾಗದಲ್ಲೇ ಬಿದ್ದಿರುವಂತಹ ಒಂದು ದೊಡ್ಡ ಗುಂಡಿ ಇದು. ಆ ಗುಂಡಿಯನ್ನ ನೀವು ಗಮನಿಸ್ತಾ ಇದ್ರೆ ಅಂದ್ರೆ ಅದರ ಹತ್ರ ಹೋಗಿ ನಿಂತು ತೋರಿಸುವಷ್ಟು, ಕ್ಯಾಮ್ರಾದಲ್ಲಿ ತೋರಿಸುವಷ್ಟು ಕೂಡ ಆಗ್ತಾ ಇಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ವೆಹಿಕಲ್ಸ್ಗಳ ಓಡಾಟ ಇದೆ. ಇಂತಹ ಸಂದರ್ಭದಲ್ಲಿ ಫ್ಲೈಓವರ್ನ ಮಧ್ಯಭಾಗದಲ್ಲೇ ಒಂದು ದೊಡ್ಡ ಬೃಹತ್ ಗುಂಡಿ ಬಿದ್ದಿರುವಂತಹದ್ದು. ಈ ಗುಂಡಿಯಿಂದ ಈಗಾಗಲೇ ಒಂದು 2-3 ಜನ ಅಪಘಾತವನ್ನು ಕೂಡ ಮಾಡ್ಕೊಂಡಿರುವಂತಹದ್ದು. ಡೈಲಿ ಒಂದು 2-3 ಆಕ್ಸಿಡೆಂಟ್ ಅನ್ನುವಂಥದ್ದು ಈ ಭಾಗದಲ್ಲಿ ಕ್ವೈಟ್ ಕಾಮನ್ ಅನ್ನೋ ತರ ಆಗಿ ಹೋಗ್ಬಿಟ್ಟಿದೆ. ಇನ್ನೇನು ಇದಕ್ಕೆ ಡಾಂಬರ್ ಹಾಕಿಲ್ವಾ, ಇನ್ನೇನು ಇದಕ್ಕೆ ತೇಪೆ ಹಚ್ಚೋ ಕೆಲಸ ಆಗಿಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಇದಕ್ಕೆ ತೇಪೆ ಹಚ್ಚುವಂತಹ ಕೆಲಸ ಕೂಡ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪಾಲಿಕೆಯ ಸಿಬ್ಬಂದಿ ಇಲ್ಲಿ ಆ ಡಾಂಬರ್ ಹಾಕಿ ಹೋಗುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಅದು ಏನು ವರ್ಕೌಟ್ ಆಗಿಲ್ಲ. ಮತ್ತೆ ಗುಂಡಿ ಬೀಳ್ತಾ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಈ ಭಾಗದಲ್ಲಿ ಆಗಿರುವಂತಹದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ಮೇಲಾದ್ರೂ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂತ ಅಂದ್ರೆ ಪಾಲಿಕೆಯ ಸಿಬ್ಬಂದಿ ಒಂದು ಉತ್ತಮ ಗುಣಮಟ್ಟದ ಡಾಂಬರ್ ಅನ್ನ ತಂದು ಈ ಒಂದು ಗುಂಡಿಯನ್ನ ಕ್ಲೋಸ್ ಮಾಡುವಂತಹ ಅವಶ್ಯಕತೆ ಇದೆ. ವಾಹನ ಸವಾರರು ಕೂಡ ಪಾಲಿಕೆಯ ಸಿಬ್ಬಂದಿಗೆ ಹಿಡಿ ಶಾಪವನ್ನ ಹಾಕ್ತಾ ಇರುವಂತದ್ದು. ಕ್ಯಾಮರಾಮನ್ ರಘು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಾಸ್ಟ್, ಬೆಂಗಳೂರು.